ನನಗೆ ಟೈಟಲ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಎಸ್, ಹರಿಹರ ಕಾಂಪಿಟೇಷನ್ ಪಾರ್ಟ್ 1. ಎಸ್, ಬೆಳಗ್ಗೆ 5 ಗಂಟೆಗೆ ಶಿವಮೊಗ್ಗ ತಲುಪಿದೆ. ಅಲ್ಲೇ ವೀರೇಂಜನೇಯ ಸ್ವಾಮಿಗೆ ಒಂದು ಕೈ ಮುಕ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಬಸ್ಸು ಬಂತು. ಬಸ್ಸಲ್ಲಿ ಹೊತ್ಕೊಂಡು ಕೂತ್ಕೊಂಡು ಹೊಳೆನೂರು ಬಂದೇ ಬಿಡ್ತು. ಅಷ್ಟೊತ್ತಿಗೆ ನಮ್ಮ ಪಪ್ಪ ಅಲ್ಲೇ ಬಂದಿದ್ದರು, ಕರ್ಕೊಂಡು ಹೋದರು. ಏನು ಚಳಿಗುರು ಅಯ್ಯಪ್ಪ, ಬೆಂಗಳೂರು ಬೇಕು, ಊರು ಅದಕ್ಕೂ ಬೇಡ. ಬಂದಾನೆ ಮಲ್ಕೊಂಬಿಟ್ಟಿದ್ದೆ. 4-5 ಬೆಡ್ ಹೊಚ್ಕೊಂಡು ಫುಲ್ ಮಲ್ಕೊಂಡು ಇತ್ಲ ಕಡೆ ದರಿಮನೆ ಅದು ಮಾಡ್ತಾಯಿದ್ರು. ಅದನ್ನು ನೋಡ್ಕೊಂಡು ಸ್ವಲ್ಪ ಒಳಗಡೆ ತಗೊಂಬರೋದಿತ್ತೆಲ್ಲ ತಗೊಂಡು ಬಂದು ಮನೆಗೆ ಬಂದು ಫಸ್ಟ್ ಕಾಬ್ಲಾಡ್ ಮಾಡ್ಕೊಂಡೆ ಫಸ್ಟ್ ಮೀಲು. ಆಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿ ಈಶ್ವರ ದೇವಸ್ಥಾನಕ್ಕೂ ಕೈ ಮುಗಿದು ಮನೆಗೆ ಬಂದು ಅಮ್ಮ, ಅಪ್ಪಾಜಿ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು, ಅಜ್ಜಿ ಹತ್ರ ಎಲ್ಲ ಆಶೀರ್ವಾದ ತಗೊಂಡು ಆಮೇಲೆ ಮೂವರು ಹೊರಟ್ವಿ. ನನ್ನ ಫ್ರೆಂಡ್ ಅವಿನಾಶ್ ಅಂತ, ಇವನು, ನಾನು, ನಮ್ಮ ಹೇಮಂತ ಮೂವರು ಹೊರಟ್ವಿ. ಒಳ್ಳೂರಿಗೆ ಬಂದು ಬೈಕ್ ಹಾಕ್ಬಿಟ್ಟು ಬಸ್ಸಿಗೆ ವೆಯ್ಟ್ ಮಾಡಿದ್ವಿ. ಬಸ್ ಬಂತು, ಬಸ್ಸಲ್ಲಿ ಕೂತ್ಕೊಂಡು ಆಮೇಲೆ ಸೆಕೆಂಡ್ ಕಾಬ್ಲೋಡಿಂಗ್ ಇತ್ತು, ಅದನ್ನು ಕಾಬ್ಲೋಡ್ ಬಸ್ಸಲ್ಲೇ ಮುಗಿಸ್ಕೊಂಡು ಸರಿಯಾಗಿ ಬಂದು ಕಾಂಪಿಟೇಷನ್ ನಡೀತಿರೋ ಜಾಗ ಬಂದ್ವಿ. ಬಂದು ಫಸ್ಟು ಹೈಟ್ ಚೆಕಿಂಗ್ ಮಾಡಿ ಕೊಟ್ಟು ಮತ್ತೊಂದು ಕಾಬ್ಲೋಡಿಂಗ್ ಇತ್ತು, ಅದು ಕಾಬ್ಲೋಡ್ ಮುಗಿಸ್ಕೊಂಡು ಆಮೇಲೆ ಟ್ರಂಕ್ ನಂಬರ್ ಕೊಡ್ತೀವಿ ಅಂತ ಅಂದರು. ಸೊ ಹೋಗಿ ಟ್ರಂಕ್ ನಂಬರ್ನ ಇಸ್ಕೊಂಡು ಬಂದೆ. ಆಮೇಲೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂದರು. ಸೊ ಅದಕ್ಕೆ ವಾರ್ಮಪ್ ಎಲ್ಲ ಮಾಡ್ಕೊಂಡೆ, ಸ್ವಲ್ಪ ಸ್ಟ್ರೆಚಿಂಗ್ ಎಲ್ಲ ಮಾಡ್ಕೊಂಡೆ. ಯಾಕೆಂದರೆ ಮತ್ತೆ ಕ್ರಾಂಪ್ ಆಗ್ಬಿಟ್ರೆ ಕಷ್ಟ, ಯಾವನ ಅನ್ಭವಿಸ್ತಾನೋದೆಲ್ಲ. ಸೊ ಅದಾದಮೇಲೆ ಪಂಪಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ನಮ್ಮ ಅಮ್ಮಂದರು ಬಂದರು, ಅವ್ರನ್ನ ಕರ್ಕೊಂಡು ಕಾಂಪಿಟೇಷನ್ ಜಾಗ ಬಂದೆ. ಆಮೇಲೆ ಅವಿನಾಶ್ ಟ್ಯಾನ್ ಮಾಡೋಣ ಅಂತ ಅಂದಷ್ಟು ಟ್ಯಾನಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ್ ಮೆನ್ ಫಿಸಿಕ್ ಇದ್ದಿತ್ತು. ಸೊ ಮೆನ್ ಫಿಸಿಕ್ಕಿಗೆ ಟ್ಯಾನಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಪಂಪಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂದರು. ಸೊ ನಮ್ಮಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಬಂದು ಗಂಧ ಎಲ್ಲ ಇಟ್ಟು ಕ್ಲೀನಾಗಿ ಮಾಡಪ್ಪ ಅಂತ ಆಶೀರ್ವಾದ ಮಾಡಿದರು. ಇನ್ನು ಸ್ಟೇಜ್ ಹತ್ತಿದ್ದೆ. ನಂದು ಟ್ರಂಕ್ ನಂಬರ್ 16 ಇತ್ತು. ಸೊ ಹಂಗಾಗಿ ಫುಲ್ ಲಾಸ್ಟಿಗಿದ್ದೆ. ಆದರೂ ಸಖತ್ತಾಗಿ ಕೊಟ್ಟೆ ಪೋಸಿಂಗ್ ಮಾತ್ರ. ಇದು ಪ್ರೀ ಜಡ್ಜಿಂಗು, ಸೆಲೆಕ್ಟ್ ಟಾಪ್ 5ಗೆ ಸೆಲೆಕ್ಷನ್ ಮಾಡ್ಕೊತಿದ್ರು. ಅದ್ರಲ್ಲಿ ನಾನು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೆ. ಕ್ರೌಡ್ ಅಂತೂ ಸಖತ್ತು ಮೋಟಿವೇಶನು ನನಗೆ ಇದು ಮಾಡ್ತಾಯಿದ್ರು, ಸಪೋರ್ಟ್ ಮಾಡ್ತಾಯಿದ್ರು. ನಾನು ಚೆನ್ನಾಗೇ ಪೋಸಿಂಗ್ ಮಾಡ್ತಾಯಿದ್ದೆ ಪ್ರೀ ಜಡ್ಜಿಂಗಲ್ಲಿ. ತುಂಬ ಚೆನ್ನಾಗಿ ಕೊಟ್ಟೆ, ಎಕ್ಸಲೆಂಟಾಗಿ. ಮೆನ್ ಫಿಸಿಕ್ ಇದು 2ನೇ ಪಟ ಮಾಡ್ತಿದ್ರು, ಅದು ಸೂಪರಾಗಿ ಮಾಡಿದೆ ಮೆನ್ ಫಿಸಿಕ್ ಮಾತ್ರ. ಇಷ್ಟು ಜನ ಅಥ್ಲೀಟ್ಸ್ ಇದ್ದರು. ಇಷ್ಟು ಜನದಲ್ಲೂ ನಾನು ಟಾಪ್ 5 ಬಂದೆ. ಸೆಲೆಕ್ಷನ್ ಮಾಡ್ಕೊಂಡ್ರು. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಎಕ್ಸ್ಪೋಸ್ ಮಾಡ್ತಾಯಿದ್ದೀನಿ ಅಂತ. ಟಾಪ್ 5 ಬಂದಾಯಿತು. ಏನಾಯ್ತು ರಿಸಲ್ಟು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಪಾರ್ಟ್ 2ಅಲ್ಲಿ. ಥ್ಯಾಂಕ್ ಯು ಸೋ ಮಚ್.